ಕಳೆದ 6.5 ದಶಕದಿಂದ ಪಾನ್ ಶಾಪ್ ಅಂಗಡಿಯಲ್ಲೇ ಬದುಕು ನಿರ್ವಹಿಸುತ್ತಿರುವ ದೇಹದಾನಿ ಕುಂಬಾರ್ ದಂಪತಿಗಳು ಬದುಕು ಕಟ್ಟಿಕೊಳ್ಳಲು ಕಾಯಕ ಯಾವುದಾದರೇನು? ಒಮ್ಮನಸ್ಸಿನ ಕಾಯಕವಿದ್ದರೆ ಜೀವನದಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ಸತ್ಯ ಶುದ್ಧ ಕಾಯಕದಿಂದ ಬದುಕು ಸಾರ್ಥಕವಾಗುತ್ತದೆ ಎಂಬ ಪರಿಕಲ್ಪನೆಯಲ್ಲಿ ಕಳೆದ 6.5 ದಶಕದಿಂದ ಹುಮ್ನಾಬಾದ್ನಲ್ಲಿ ಘಳೆಪ್ಪ ಕುಂಬಾರ್ ದಂಪತಿ ಪಾನ್ ಶಾಪ್ನಲ್ಲೇ ತಮ್ಮ ಬದುಕನ್ನು ನಿರ್ವಹಿಸುವ ಮೂಲಕ ಸರ್ವರ ಗಮನವನ್ನು ಸೆಳೆದಿದ್ದಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪೋದು ಶಿವಂಗೆ ಎನ್ನುವಂತೆ ಘಳೆಪ್ಪ ಕುಂಬಾರ್ ಮತ್ತು ಶಾರದಾಬಾಯಿ ದಂಪತಿಗಳು ಕಳೆದ 6.5 ದಶಕದಿಂದ ಅತ್ಯಂತ ಯಶಸ್ವಿಯಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದು ತಮ್ಮ ಮಕ್ಕಳ ಮದುವೆ ಭವಿಷ್ಯವನ್ನು ಇದರಲ್ಲಿಯೇ ಕಟ್ಟಿಕೊಂಡಿದ್ದಾರೆ. ಆದರೆ ದುಶ್ಚಟಗಳಿಂದ ಇವತ್ತಿನ ಯುವಜನಾಂಗ ಮುಕ್ತರಾಗಬೇಕು ಎಂಬುದು ಅವರ ಸದಿಚ್ಛೆಯಾಗಿದೆ. ಎಲೆ ತಿನ್ನುವುದರಿಂದ ದೇಹದ ಆಹಾರ ಅತ್ಯುತ್ತಮ ರೀತಿಯಲ್ಲಿ ಜೀರ್ಣವಾಗುತ್ತದೆ ಎಂಬ ಕಲ್ಪನೆಯಿಂದ ಜನ ಎಲೆಯನ್ನು ತಿನ್ನುತ್ತಾರೆ. ಆದರೆ ಇತ್ತೀಚಿನ ಯುವಜನಾಂಗ ಗುಟ್ಕಾದಂತಹ ಚಟಕ್ಕೆ ಬಲಿಯಾಗುತ್ತಿರುವುದು ದುರ್ದೈವದ ಸಂಗತಿ ಎನ್ನುತ್ತಾರೆ. ತಮ್ಮ ದೇಹವನ್ನು ದಾನವಾಗಿ ನೀಡಲು ಇಬ್ಬರು ಈಗಾಗಲೇ ನೋಂದಣಿ ಮಾಡಿಕೊಂಡಿರುವುದು ಮಾದರಿಯಾಗಿದೆ. ಆ ಕುರಿತು ಅವರೊಂದಿಗೆ ಮಾತನಾಡಿದಾಗ ಹೇಳಿದ್ದು ಹೀಗೆ. ಒಂದು 20 ವರ್ಷದ ಸುಮಾರಿಗೆ 20 ವರ್ಷ ಇದ್ದಾಗ. ಈಗ ಎಷ್ಟದ ನಿಮ್ಮ ವಯಸ್ಸಿಗೆ? 80. ಈಗ ಇದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಕೆಲಸ ಇದೆ? ನಿಮ್ಮ ಹೆಸರು? ಘಳೆಪ್ಪ ಕುಂಬಾರ್. ನೀವು ಒಬ್ಬರೇ ಮೇಂಟೈನ್ ಮಾಡ್ತೀರಲ್ಲ? ಒಬ್ಬರೇ ಮೇಂಟೈನ್ ಮಾಡ್ತೀರಿ? ಫ್ಯಾಮಿಲಿ ನಾವು. ಅಕ್ಕೋರ ಸರಿ ನೀವು? ಶಾರದಾಬಾಯಿ. ನೀವು ಇಲ್ದ್ರೆ ಅವ್ರು ಇಲ್ದ್ರೆ ನೀವು ಇಬ್ಬರು ಕೂಡ ಇದು ಮಾಡ್ತಾರೆ ಒಟ್ಟು? ಶಾರದಾಬಾಯಿ ಕುಂಬಾರ್, ಘಳೆಪ್ಪ ಕುಂಬಾರ್ ಮಾಡ್ತಾರೆ. ಜಸ್ಟ್ ಲೈಕ್ ಎ ಪಾರ್ಟ್ನರ್. ಪಾರ್ಟ್ನರ್ ಫ್ಯಾಮಿಲಿ. ಅದೇ ಜಸ್ಟ್ ಲೈಕ್ ಬರೋದು ಜೈಸಾ ಪಾರ್ಟ್ನರ್ ಗೆ ಜೈಸಾ. ಈಗ ನೀವು ಬೇರೆ ಬೇರೆ ಕೆಲಸವೇ ಮಾಡಿ ನಾ ರೊಕ್ಕ ಹೆಚ್ಚಿಗೆ ಘಸಪ್ಲೆ ಮತ್ತೆ ಏನಾರ ಮಾಡ್ಬೋದಾಗಿತ್ತಲ್ಲ? ಬೇರೆ ರೂಟ್ ಚೇಂಜ್ ಆಗಿ ಮಾಡಿಲ್ಲ? ಇದ್ರಾಗೆ ಆನಂದ ಅದ. ಏನಾರ ಇದ್ರಾಗ ಹೇಳ್ರಿ, ಇದ್ರಾಗ ಏನದ? ನೀವು ಯಾಕೆ ಬಿಟ್ಟಿಲ್ಲ ಇಷ್ಟು ದಿವಸ? ಭಗವಂತ ಉಂಡು ತಿಂದು ಚಂದ ಇಟ್ಟಾನ, ಈಗ ಭೀ ಚಂದ ಇಡ್ತಾನ. ಅದೇ ನೀವು ಶುರು ಈ ಪಾನ್ ಶಾಪ್ ಹಚ್ಚಿದಾಗ ಎಲೆ ರೇಟ್ ಏಟಿತ್ತು? ಒಂದು ಎಲೆ ರೇಟ್ ಏಟಿತ್ತು? 2 ರೂಪಾಯಿ. 2 ರೂಪಾಯಿ ಏನು ಅದಕ್ಕಿಂತ ಕಮ್ಮಿ ಇತ್ತು? 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ, 7 ರೂಪಾಯಿ. 2 ರೂಪಾಯಿ ಯಾವ ಇಸ್ವಿಗೆ ಇದ್ದೀರು? ಯಾವ ಇಸ್ವಿಗೆ ಇದ್ದೀವಿ 2 ರೂಪಾಯಿ? ಒಂದು 71, 72 ಅದಾಗ 2 ರೂಪಾಯಿ ತಲೆಗೆ ಹಿಂದೆ ಅದಕ್ಕಿಂತ ಕಮ್ಮಿ ಇದ್ದಿರ್ಬೇಕು ಅಂತ ರೇಟ್. ಕಮ್ಮಿ ಏನು ಶುರು ಮಾಡಿಲ್ಲ. ಚಾರಣೆ ಆಠಣ ಇತ್ತು ನಮ್ಮ ಸುರು ಇಲ್ಲ ಇತ್ತಿಲ್ಲ ಅವಾಗ. ಹಾಕೋ ಬಂದು ನಮ್ಗೆ ಬರೋಬರಿ ಮರು ಸಿದ್ಧಾಡಿ 2 ರೂಪಾಯಿ ಇದು ನಮ್ಮ ನೆಪ್ ಹೋಗಿದೆ ದುಡ್ಡಿನ ಲೆಕ್ಕ. ಅದೇ 2 ದುಡ್ಡು 5 ದುಡ್ಡು ಈಗ ಬಂದು ನೋಡಿ 30 ವರ್ಷ ಹಿಂದೆ ಏನು ರೇಟ್ ಇದ್ದು ಬರೋಬರಿ. DCP ಮ್ಯಾನೇಜರ್ಸ್ ಅವರು ಕಲ್ಕತ್ತಾ ಮೀನಾಕ್ಷಿ ಆಗಿ 5 ರೂಪಾಯಿ ತಿಂತಿರೋ. 5 ದುಡ್ಡು ರೀ ಅಪ್ಪ. ಅದೆಲ್ಲ ತಿನ್ನ ರೇಟ್ ಹಾಗೆ ಹೇಳ್ಕೊಂಡು ನಾರ್ಮಲ್ ಎಲೆ ಏನು ರೇಟ್ ಇದ್ದು ಪಲ್ಲೆ? ನೀವು ಪಲ್ಲೆ ಶುರು ಮಾಡಿಲ್ಲ. ಸಾದಾ ರೇಟ್ ಕೊಡ್ತೀರಿ? 2 ದುಡ್ಡು 3 ದುಡ್ಡು 5 ದುಡ್ಡು ಅಷ್ಟಕ್ಕೆಲ್ಲ ಕೊಡ್ತೀರಿ ಎಲ್ಲಿ? ಈಗ ಏಟದ? ಈಗೇನು ಹೇಳ್ತೀರಿ? ಈಗ ಮಸಾಲೆಯಲ್ಲಿ 15, 20, 25. ತಂಬಾಕಿಯಲ್ಲಿ ಏನಪ್ಪ 10 ರೂಪಾಯಿ 15 ರೂಪಾಯಿ. ಅಚ್ಚಾ, ಈಗ ಎಲೆ ತಿಂಬೋರ್ದು ಮೊದಲಿನ ಪ್ಲೇ ಸಂಖ್ಯೆ ಅದ ಕಮ್ಮಾಗ್ಯದ? ಕಮ್ಮಾಗ್ಯದ. ಮತ್ತೆ ಏನು ತಿಳತಾರೆ ಈಗ ಅದು ಬಿಟ್ಟಿಗೆ? ಗುಟ್ಕಾಗೆ ಹೋಗ್ಯಾರಲ್ಲ. ಎಲೆ ಚಲೋನಾ ಗುಟ್ಕಾ ಚಲೋ ಹೆಲ್ತಿಗೆ? ಇದು ರಾಜ ಮಹಾರಾಜ ದೇವ ಕಟ್ಕೊಂಡು ಎಲ್ಲಿ ಅದ ಎಲ್ಲಿ ಅದ ಪುರಾತನ ಕಾಲದ ಎಲ್ಲಿ. ಹೆಲ್ತಿಗೂ ಏನು ಎಲೆ ಸರಿಯಾಗ್ಯದ? ಎಲ್ಲಿ ಯಾರು ಇದು ಮಾಡಲ್ಲ. ಪುರಾತನ ರಾಜ ಮಹಾರಾಜ ಹಿಡ್ಕೊಂಡು ದೇವ ಎಲ್ಲಿ ಅದ ಅದು ಎಂದಿಗೆ ಬಿದ್ದ ಪುರಾತನ. ಮತ್ತು ಇದಕ್ಕೆ ಬಿಟ್ಟು
ನೀವೆಲ್ಲ ಬೇರೆ ಬೇರೆ ಧಾರ್ಮಿಕ ಸಾಹಿತ್ಯಕ್ಕೆ ಎಲ್ಲ ಚಟುವಟಿಕೆದಾಗ ಭೀ ಪಾಲ್ಗೊಳ್ತೀರಿ ಹಾಂ ಅದ್ರಾಗ ಎಲ್ಲದರಾಗ ಮುಂದಾಗಿರ್ತೀರಿ ಹಾಂ ಅಷ್ಟು ಹೋಗಿಲ್ಲ ನಿಮ್ಗೆ ಇಲ್ಲ ಇಲ್ಲ ಹಾಂ ಮತ್ತೆ ಹಂಗೆ ಅದ ಜೊತೆಗೆ ಇಬ್ಬರು ದೇಹದಾನ ಮಾಡಿರಿ ಅಂತ ಕೇಳಿದ ಸುದ್ದಿ ಕರೆಕ್ಟಾ ಕರೆಕ್ಟ್ ಮಾಡಿರಿ ಹಾಂ ಹಾಂ ಅಲ್ಲಿ ಆಗಿದಲ್ಲ ಹಾಂ ಹಾಂ ಎಲ್ಲ ನಿಮ್ಮ ಕೈ ರೈಟ್ ಈಗ ಏನು ನಿಮ್ಮ ಕೊನೆ ಉಸಿರಿರ್ತಕ್ಕ ಇದೇ ಕೆಲಸ ಮಾಡೋರು ಬೇರೆ ಚೇಂಜ್ ಮಾಡಲ್ಲ ಈಗ ಮಾಡ್ಲಿಕ್ಕೆ ಆಯ್ತು ನಮ್ದು ಏಜೆ ನಮ್ಮದು ಈಗ 80 ನಮ್ಮದು ಹ್ಞೂ ಅವ್ರು ಏನಪ್ಪ ಅಂದ್ರೆ ಅವರು ಸುಮಾರು 75 ಹ್ಞೂ ಹರ ಅವರು ಭೀ ಹ್ಞೂ 76 ಈಗ ಮಕ್ಕಳು ಮ್ಯಾರೇಜು ನೌಕರಿ ವಿಕ್ರಿ ಎಲ್ಲ ಇದ್ರ ಮೇಲೆ ಆಗ್ಯಾರ ಹಾಂ ಮಾಡೋರು ನಾವಲ್ಲ ಹೌದು ಭಗವಂತೆಲ್ಲ ಹಂಗೆ ಅದ್ರಾಗೆ ಇರ್ತೀರಲ್ಲ ಬರೋಬರ ಅದ ಬರಪ್ಪ ಹ್ಞೂ ಮಾಡೋರು ನಾವೆಲ್ಲ ಹ್ಞೂ ಆ ಭಗವಂತನ ಕಾರಣ ಟೋಟಲಿ ಆ ಭಗವಂತನ ಕಾರಣ ನಾವು ಮಾಡೋದಿಲ್ಲ ಹ್ಞೂ ನಮ್ಮ ಕಾರ್ಯಕ್ರಮ ಮಾಡತ್ತೇವೆ ಭಗವಂತ ಅರ್ಧ ಉಂಡತ್ತೆ ನಿರ್ವಹಿಸ್ತೀವಿ ಹಾಂ